ನೋಡಿ, ನನಗನ್ಸುತ್ತೆ ಅವರೇನು ನಮ್ಮ ಪಕ್ಷಕ್ಕೇನು ಬರ್ತಾರೆ ಅನ್ನೋದು ನನಗೇನೋ ಅನುಮಾನ. ಬಂದರೆ ಸಾರ್ವಜನಿಕವಾಗಿ ಯಾರನ್ನ ಯಾರು ತಡೆಯಕ್ಕೆ ನಾವ್ಯಾರು ನೋಡ್ರಿ, ಯಾರು ಬೇಕಾದ್ರೆ ಯಾವ ಪಕ್ಷ ಸೇರ್ಬೋದು, ಅದು ವರಿಷ್ಠರು ನಿಶ್ಚಯ ಮಾಡ್ತಾರೆ. ಹಾಗಾಗಿ ನಾವ್ಯಾರು ತಡೆಗೋಡೆ ಹಾಕ್ಲಿಕ್ಕೆ ಯಾರು ತಡೆಗೋಡೆನೂ ಮಾಡೋಕ್ಕಾಗಲ್ಲ. ಆದರೆ ಅವ್ರವ್ರ ಪಕ್ಷ ಪಾಪ ಅವ್ರಿಗೆ ಯಾಕೆ ಅಗೌರವ ಸೂಚಿಸ್ಬೇಕು? ನಾವು ಆಯಾ ಪಕ್ಷಕ್ಕೆ ನಿಷ್ಠೆ ಆಗಿದ್ದಾರೆ, ಆ ಪಕ್ಷಗಳಿಗೆ ನಿಷ್ಠೆ ಆಗಿದ್ದಾರೆ. ಮಸಿ ಬಳಿಯುವಂಥ ಕೆಲಸ ಆಗಬಾರ್ದು. ಯಾರೇ ಒಬ್ಬ ವ್ಯಕ್ತಿಗೆ ಮಸಿ ಬಳಿಯುವಂಥ ಕೆಲಸಗಳು ನಾವ್ಯಾಕೆ ಮಾಡಬೇಕು? ಅವ್ರಿಗೆ ಸ್ವಾತಂತ್ರ್ಯ ಇದೆ. ಯಾವ ಪಕ್ಷವನ್ನು ಆಯ್ಕೆ ಮಾಡ್ಕೋಬೇಕೋ ಅವ್ರು ಆಯ್ಕೆಯನ್ನು ಮಾಡ್ಕೋತಾರೆ. ಯಾವತ್ತು ಅವರು ಆಯ್ಕೆ ಮಾಡಿಕೊಂಡು ಆ ಪಕ್ಷ ನಿರ್ಧಾರ ಮಾಡ್ತಾರೋ ಅವ್ರಿಗೆ ಬಿಟ್ಟಿರೋದು. ನಾವೇ ಸುಮ್ಮನೆ ನಿಶ್ಚಯ ಮಾಡಿ ಈ ಪಕ್ಷಕ್ಕೆ ಬರ್ತಿದ್ದಾರೆ, ಅಲ್ಲಿ ಬಿಡ್ತಿದ್ದಾರೆ ಅಂತ ಯಾಕೆ ಹೇಳಬೇಕು? ನಾವು ಸುಮ್ಮನೆ ಅಗೌರವ ಸೂಚಿಸುವಂಥದ್ದು ನಮಗೂ ಸರಿ ದೂಗಲ್ಲ. ಹಾಗಾಗಿ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋದು ಈ ಸಂದರ್ಭದಲ್ಲಿ ಉಚಿತ ಅಲ್ಲ. ಅವರಲ್ಲಿ ಗುದ್ದಾಟ ನಡೀತಿದ್ದಾರೆ. ಅವ್ರ ಪಕ್ಷದ ಒಳಗೆ, ಸರ್ಕಾರದ ಒಳಗಡೆ ಅವರ ಕಚ್ಚಾಟ ನೋಡ್ತಿದ್ದೀರಾ, ಗುದ್ದಾಟ ನಡೀತಾ ಇದ್ದೀರಾ. ನೋಡೋಣ, ಕಾದು ನೋಡುವ ಯಾವ ಮಟ್ಟಕ್ಕೆ ಹೋಗುತ್ತೆ, ಯಾವ ಮಟ್ಟಕ್ಕೆ ಹೋಗ್ಬೋದು, ಆ ಸರ್ಕಾರವನ್ನು ಏನು ಮಾಡ್ತಾರೆ ಅಂತ ಕಾದು ನೋಡುವ. ಯಾಕೆ ನಾನೇನು ಹೇಳೋದು ಬೇಡ, ಮುಂದಕ್ಕೆ ಏನು ಹೇಳೋದು ಬೇಡ, ಅವರವರೇ ಆ ಸರ್ಕಾರಕ್ಕೆ ಒಂದು ದಾರಿ ತೋರಿಸ್ತಾರೆ ಅನ್ನೋಂಥದ್ದಿದೆ. ನಾನು ಏನು ಹೇಳಲಿಲ್ವಲ್ಲ, ನಾನು ಯಾಕೆ ಹಂಗೆ ಹೇಳಿ? ಅವರೇ ಮಾಡ್ಕೋತಾರೆ.